ಹಲೋ ಫ್ರೆಂಡ್ಸ್, ಇವತ್ತು ನಿಮ್ಮ ಸಿಸ್ಟಮ್ದು ವಾಯ್ಸ್ ಚೇಂಜ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಸಿಸ್ಟಮನ್ನು ಆನ್ ಮಾಡೋದಕ್ಕೂ ಮುಂಚೆ ಮೊದಲಿಗೆ ಪೆನ್ಡ್ರೈವ್ನ ಕನೆಕ್ಟ್ ಮಾಡಿ ಸಿಸ್ಟಮನ್ನು ಆನ್ ಮಾಡಿ. ಸಿಸ್ಟಮ್ ಆನ್ ಆದಮೇಲೆ ಬೂಟ್ ಮೆನುಗೆ ಹೋಗಿ ಬೂಟ್ ಮೆನು ಆಪ್ಷನ್ಗೆ ಹೋಗೋದು ಹೇಗೆ ಅಂತ ಅಂದ್ಬಿಟ್ಟು ಈ ವಿಡಿಯೋಲಿ ಎಂಡಿಂಗಲ್ಲಿ ತೋರಿಸ್ತೀನಿ. ಪ್ರೆಸ್ ಎನಿ ಕೀ ಟು ಬೂಟ್ ಫ್ರಮ್ USB ಅಥವಾ CD ಇಂದ ಮಾಡ್ತಿದ್ರೆ CD ಅಥವಾ DVD ಅಂತ ಕೇಳ್ತಾ ಇರುತ್ತೆ. ಯಾವುದಾದ್ರೂ ಕೀ ಪ್ರೆಸ್ ಮಾಡಿ. ಲ್ಯಾಂಗ್ವೇಜ್ ಟು ಇನ್ಸ್ಟಾಲ್ ಅಂತ ಕೇಳ್ತದೆ. ಇಂಗ್ಲೀಷ್ ಪೇಮೆಂಟ್ ಕರೆನ್ಸಿ ಫಾರ್ಮ್ಯಾಟ್ ಇಂಗ್ಲೀಷ್ ಇಂಡಿಯಾ ಕೊಡಿ. ಇನ್ಸ್ಟಾಲ್ ಕೇಳ್ತದೆ, ಇನ್ಸ್ಟಾಲ್ ಕೊಡಿ. ಇಲ್ಲಿ ರಿಕ್ವೈರ್ಡ್ ಆಪರೇಟಿಂಗ್ ಸಿಸ್ಟಮ್ ಕೇಳ್ತದೆ. ನಿಮ್ಗೆ ಯಾವ ಆಪರೇಟಿಂಗ್ ಸಿಸ್ಟಮ್ ಬೇಕು ಸೆಲೆಕ್ಟ್ ಮಾಡಿ. ನನಗೆ ಇಲ್ಲಿ ವಿಂಡೋಸ್ 10 ಬೇಕು, 64 ಬೇಕು. ಸೊ ವಿಂಡೋಸ್ 10 ಸೆಲೆಕ್ಟ್ ಮಾಡ್ತೀವಿ. ಅಕ್ಸೆಪ್ಟ್ ದ ಲೈಸೆನ್ಸ್ ಟರ್ಮ್ಸ್ ಅಂತ ಕೇಳ್ತದೆ, ಅಕ್ಸೆಪ್ಟ್ ಕೊಡಿ. ನೆಕ್ಸ್ಟ್ ಕೊಡಿ. ಅಪ್ಗ್ರೇಡ್ ಅಥವಾ ಕಸ್ಟಮ್ ಅಂತ ಕೇಳ್ತದೆ. ಅಪ್ಗ್ರೇಡ್ ಬಂದು ನೀವು ಆಲ್ರೆಡಿ ಆಪರೇಟಿಂಗ್ ಸಿಸ್ಟಮ್ ಇದ್ದು ಅದನ್ನು ಹಳೆ ವರ್ಷನ್ನ ಅಪ್ಡೇಟ್ ಮಾಡ್ತಿದ್ರೆ ಅಪ್ಗ್ರೇಡ್ ಕೊಡಿ. ಇಲ್ಲ ಹೊಸದಾಗಿ OS ಆಗ್ತಿದ್ದೀರಾ ಅಂತಂದರೆ ಕಸ್ಟಮ್ ಕೊಡಿ. ಇಲ್ಲಿ ರಿಕವರಿ ಪಾರ್ಟಿಷನ್ಸ್ ಮತ್ತು ಅಡಿಷ್ನಲ್ ಸಿಸ್ಟಮ್ ರಿಸರ್ವ್ಡ್ MSR ರಿಸರ್ವ್ಡ್ ಪಾರ್ಟಿಷನ್ ಕ್ರಿಯೇಟ್ ಆಗಿರುತ್ತೆ. ಸೊ ಅದನ್ನು ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡಬೇಡಿ. ಯಾಕಂತಂದರೆ ಇದು ಬೂಟ್ ಆಗೋದಕ್ಕೆ ತುಂಬ ಇಂಪಾರ್ಟೆಂಟ್ ಫೈಲ್ಸ್ ಇರುತ್ತೆ ಅದರಲ್ಲಿ. ಅದನ್ನು ಡಿಲೀಟ್ ಮಾಡಿದ್ರೆ ನಿಮಗೆ ಬೂಟ್ ಮಾಡೋದಕ್ಕಾಗೋದಿಲ್ಲ ನಿಮ್ಮ ಸಿಸ್ಟಮನ್ನು. ಸೊ ನಾನು 40 GB ಪಾರ್ಟಿಷನ್ಗೆ OSನ್ನು ಹಾಕ್ತಾಯಿದ್ದೀನಿ. ಕಾಪಿ ಆಗ್ತಿದೆ. ಮತ್ತೆ ಸಿಸ್ಟಮ್ ರಿಸ್ಟಾರ್ಟ್ ತೊಗೊಂಡಾಗ ಬೂಟ್ ಫ್ರಮ್ USB ಡ್ರೈವ್ ಕೇಳಿದ್ರೆ ಯಾವುದೇ ಕೀ ಪ್ರೆಸ್ ಮಾಡಬಾರ್ದು. ಫಸ್ಟ್ ಟೈಮ್ ಮಾತ್ರ ಪ್ರೆಸ್ ಮಾಡಬೇಕು. ನೀವು ಮತ್ತೆ ಪ್ರೆಸ್ ಮಾಡೋದ್ರಿಂದ ಅದು ಮತ್ತೆ ಪೆನ್ಡ್ರೈವಿಂದನೇ ಬೂಟ್ ಆಗುತ್ತೆ. ಸೊ ನಮಗೆ ನೆಕ್ಸ್ಟ್ ಟೈಮಿಂದ ಏನಿರುತ್ತೆ ಅದು ಹಾರ್ಡ್ ಡಿಸ್ಕಿಂದ ಬೂಟ್ ಆಗಬೇಕು. ಫಸ್ಟ್ ಟೈಮ್ ಮಾತ್ರ ಪೆನ್ಡ್ರೈವಿಂದ ಬೂಟ್ ಕೊಡಿ. ನೆಕ್ಸ್ಟ್ ಟೈಮ್ ಆಟೋಮೆಟಿಕ್ ಅದು ನೀವೇನು ಪ್ರೆಸ್ ಮಾಡಿಲ್ಲ ಅಂತಂದರೆ ಹಾರ್ಡ್ ಡಿಸ್ಕಿಂದ ಬೂಟ್ ತೊಗೊಳುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಬೇಸಿಕ್ ಇಶ್ಯೂಸ್ ಏನೇನು ಬರುತ್ತೆ, ಹಾರ್ಡ್ವೇರ್ ಇಶ್ಯೂಸ್ ಆಗಲಿ ಅಥವಾ ಸಾಫ್ಟ್ವೇರ್ ಇಶ್ಯೂಸ್ ಆಗಲಿ, ಅದನ್ನ ಹೇಗೆ ರಿಸಾಲ್ವ್ ಮಾಡಬೇಕು ತೋರಿಸ್ಕೊಡ್ತೀನಿ. OS ಇನ್ಸ್ಟಾಲೇಷನ್ ಟೈಮ್ ಬಂದು ನಿಮ್ಮ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ನ ಕಾನ್ಫಿಗರೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಕೆಲವು ಲ್ಯಾಪ್ಟಾಪಲ್ಲಿ ಅಥವಾ ಡೆಸ್ಕ್ಟಾಪಲ್ಲಿ ಬೇಗನೆ ಆಗ್ಬೋದು, ಇನ್ನು ಕೆಲವುದರಲ್ಲಿ ಸ್ಲೋ ಆಗ್ಬೋದು. ವಿಂಡೋಸ್ ನೀಡ್ಸ್ ಟು ರೀಸ್ಟಾರ್ಟ್ ಟು ಕಂಟಿನ್ಯೂ ಅಂತ ತೋರಿಸಿದೆ. ರೀಸ್ಟಾರ್ಟ್ ಕೊಡಿ ಅಥವಾ ಆಟೋಮೆಟಿಕ್ ರೀಸ್ಟಾರ್ಟ್ ಆಗುತ್ತೆ ಅದೇನೆ. ಜಸ್ಟ್ ಅ ಮೂಮೆಂಟ್ ಅಂತ ತೋರಿಸ್ತಿದೆ. ಈ ಪ್ರೋಸೆಸ್ ಕೆಲವು ಸಿಸ್ಟಮ್ ಅಥವಾ ಡೆಸ್ಕ್ಟಾಪ್ನಲ್ಲಿ ತುಂಬ ಸ್ಲೋ ಆಗಿರುತ್ತೆ, ಕೆಲವೊಂದು ಸಿಸ್ಟಮ್ ಅಥವಾ ಡೆಸ್ಕ್ಟಾಪ್ನಲ್ಲಿ ತುಂಬ ಫಾಸ್ಟಾಗಿರುತ್ತೆ, ಬೇಗ ಹೋಗ್ಬಿಡುತ್ತೆ. ಸೊ ವೆಯ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಈ ಪ್ರೋಸೆಸ್ನಲ್ಲಿ ಸಿಸ್ಟಮ್ನ ರೀಸ್ಟಾರ್ಟ್ ಆಗಲಿ ಸ್ಲೋ ಆಯಿತು ಅಂತ ಅಂದ್ಬಿಟ್ಟು ಶಟ್ ಡೌನ್ ಆಗಲಿ ಮಾಡಬೇಡಿ. OS ಕಂಪ್ಲೀಟಾಗಿ ಕರಪ್ಟ್ ಆಗೋ ಚಾನ್ಸಸ್ ಇರುತ್ತೆ.
ಸೊ ಪ್ಲೀಸ್ ವೆಯ್ಟ್ ಮಾಡಿ, ಈ ಪ್ರೊಸೆಸನ್ನು ಕಂಪ್ಲೀಟ್ ಆಗೋಕ್ಕೆ ಬಿಟ್ಬಿಡಿ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ರೀಜನ್ ಅಂತ ಕೇಳ್ತಿದೆ. ಕೀಬೋರ್ಡ್ ಲೇಔಟ್ ಯಾವ್ದು ಬೇಕು ಅಂತ ಕೇಳ್ತಿದೆ. ಸೊ ಇಂಗ್ಲೀಷ್ ಇಂಡಿಯಾ ಸೆಲೆಕ್ಟ್ ಮಾಡ್ತೀನಿ. ಇನ್ನೊಂದು ಕೀಬೋರ್ಡ್ ಲೇಔಟ್ ಬೇಕಂತ ಕೇಳ್ತಿದೆ, ಇನ್ನೊಂದು ಲ್ಯಾಂಗ್ವೇಜ್. ಇಲ್ಲ, ನನಗೆ ಒಂದೇ ಲ್ಯಾಂಗ್ವೇಜ್ ಸಾಕು, ಸೊ ಸ್ಕಿಪ್ ಮಾಡ್ತಿದ್ದೀನಿ. ಇನ್ನೊಂದು ಲ್ಯಾಂಗ್ವೇಜ್ ಬೇಕು ಅಂತಂದರೆ ಆ್ಯಡ್ ಮಾಡ್ಕೋಬೋದು. ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ನೀವು ಇನ್ಸ್ಟಾಲ್ ಮಾಡುವಾಗ ಆಟೋಮೆಟಿಕ್ ರೀಸ್ಟಾರ್ಟ್ ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಸ್ಲೋ ಆಗ್ತಿದೆ ಅಥವಾ ತುಂಬ ಟೈಮ್ ತೊಗೊಳ್ತಿದೆ ಅಂತ ರೀಸ್ಟಾರ್ಟ್ ಅಥವಾ ಶಟ್ಡೌನ್ ಮಾಡಬೇಡಿ. ಯಾಕಂತಂದರೆ ಮತ್ತೆ OS ಕರಪ್ಟ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಫಸ್ಟಿಂದ ಮಾಡಬೇಕಾಗತ್ತೆ. ಸೊ ಪ್ಲೀಸ್ ವೆಯ್ಟ್ ಮಾಡಿ, ಎಲ್ಲ ಪ್ರೋಸೆಸ್ನ ಕಂಪ್ಲೀಟ್ ಆಗೋದಕ್ಕೆ ಬಿಡಿ. ಫಾರ್ ಪರ್ಸ್ನಲ್ ಯೂಸ್ ಅಥವಾ ಸೆಟಪ್ ಫಾರ್ ಆರ್ಗನೈಸೇಷನ್ ಅಂತ ಕೇಳ್ತಿದೆ. ನಾನು ಪರ್ಸ್ನಲ್ ಯೂಸ್ ಸೆಲೆಕ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಕೊಡಿ. ಇಲ್ಲಿ ನಿಮ್ಮದು ಮೈಕ್ರೋಸಾಫ್ಟ್ ಅಥವಾ ಔಟ್ಲುಕ್ ಅಕೌಂಟ್ ಇತ್ತು ಅಂತಂದರೆ ಆನ್ಲೈನ್ ಅಕೌಂಟನ್ನು ರಿಜಿಸ್ಟರ್ ಮಾಡ್ಕೋಬೋದು. ಇಂಟರ್ನೆಟ್ ಕನೆಕ್ಟ್ ಆಗಿದ್ದರೆ, ಅಥವಾ ಇಂಟರ್ನೆಟ್ ಇಲ್ಲ ಅಂದಾಗ ಆಫ್ಲೈನ್ ಅಕೌಂಟನ್ನು ಸೆಲೆಕ್ಟ್ ಮಾಡಿ. ಇಂಟರ್ನೆಟ್ ಇತ್ತು ಅಂತಂದರೆ ಆನ್ಲೈನ್ ಅಕೌಂಟನ್ನು ನೀವು ಲಾಗಿನ್ ಮಾಡ್ಕೋಬೋದು. ನಿಮ್ಮ ಮೇಲ್ ಐಡಿಯನ್ನು ಇಲ್ಲ ಎಂಟರ್ ಮಾಡಿದ್ರೆ ನೆಕ್ಸ್ಟ್ ಕೊಟ್ಟರೆ ಕಂಟಿನ್ಯೂ ಆಗುತ್ತೆ. ಅಥವಾ ನಿಮಗೆ ಆಫ್ಲೈನ್ ಅಕೌಂಟ್ ಬೇಕು ಅಂತಂದರೆ ಆಫ್ಲೈನ್ ಅಕೌಂಟ್ ಕ್ಲಿಕ್ ಮಾಡಿ. ನನಗೆ ಆಫ್ಲೈನ್ ಅಕೌಂಟ್ ಬೇಕು, ಸೊ ಆಫ್ಲೈನ್ ಅಕೌಂಟ್ ಸೆಲೆಕ್ಟ್ ಮಾಡ್ತೀನಿ. ಯೂಸರ್ ನೇಮ್ ಕೇಳುತ್ತೆ PCದು. ಸೊ ನಾನು ಅಡ್ಮಿನ್ ಅಂತ ಕೊಡ್ತಿದ್ದೀನಿ. ಏನು ಬೇಕಿದ್ರೂ ಕೊಡ್ಬೋದು, ನಿಮ್ಮ ನೇಮ್ ಅಥವಾ ಬೇರೆ ಏನು ನಿಮ್ಗೆ ಇಷ್ಟ ಇರುತ್ತೋ ಅದನ್ನು ಕೊಡ್ಬೋದು. ಪಾಸ್ವರ್ಡ್ ಕೇಳ್ತಿದೆ. ಪಾಸ್ವರ್ಡ್ ಬೇಕು ಅಂದರೆ ಎಂಟ್ರ್ ಮಾಡ್ಬೋದು, ಪಾಸ್ವರ್ಡ್ ಬೇಡ ಅಂದರೆ ಎಂಟ್ರ್ ಮಾಡೋದು ಬೇಕಾಗಿಲ್ಲ. ನನಗೆ ಪಾಸ್ವರ್ಡ್ ಬೇಡ, ಸೊ ನೆಕ್ಸ್ಟ್ ಕೊಡ್ತಿದ್ದೀನಿ. ಆ್ಯಕ್ಟಿವಿಟಿ ಹಿಸ್ಟ್ರಿ ಸರ್ವಿಸಸ್ನ ಆ್ಯಕ್ಟಿವೇಟ್ ಮಾಡೋದಕ್ಕೆ ಕೇಳ್ತಿದೆ. ಆ್ಯಕ್ಟಿವಿಟಿ ಹಿಸ್ಟ್ರಿ ಬಂದು ನೀವು ಏನು ವರ್ಕ್ ಮಾಡ್ತೀರ ಅದಷ್ಟು ವರ್ಕ್ನ ಪ್ರೋಸೆಸ್ ಬಂದು ಲಾಗ್ ಬಂದು ಸೇವ್ ಆಗ್ತಾನೆ ಇರುತ್ತೆ. ಸೊ ನಿಮಗೆ ಅದು ಬೇಡ ಅಂತಂದರೆ ನೋ ಕೊಡಿ. ನಾನು ನೋ ಕೊಡ್ತೀನಿ, ನನಗೆ ಬೇಡ. ಕೊರ್ಟಾನ ಯೂಸ್ ಮಾಡ್ತೀನಿ ಅಂದರೆ, ವಾಯ್ಸ್ ಅಪ್ಲಿಕೇಶನ್ ಯೂಸ್ ಮಾಡ್ತೀನಿ ಅಂತಂದರೆ ಅಕ್ಸೆಪ್ಟ್ ಕೊಡಿ. ಸೊ ನಾನು ಯೂಸ್ ಮಾಡೋದಿಲ್ಲ, ಸೊ ಡಿಕ್ಲೈನ್. ಮತ್ತೆ ಬೇಕು ಅಂತಂದರೆ ಅದನ್ನು ಆ್ಯಕ್ಟಿವೇಟ್ ಮಾಡ್ಕೋಬೋದು ಯಾವಾಗ ಬೇಕಿದ್ರು. ಇಲ್ಲಿ ಪ್ರೈವಸಿ ಸೆಟ್ಟಿಂಗ್ಸ್ ಕೇಳ್ತಿದೆ, ಮಾಡ್ಬೋದು. ಸೊ ಇದನ್ನ ಆಫ್ ಮಾಡಿದ್ರೆ ಬೆಟರ್, ಯಾಕಂತಂದರೆ ನಿಮ್ಮ ಕಂಪ್ಲೀಟ್ ಡೇಟಾ ನಿಮ್ಮ ಹತ್ರನೇ ಸೇಫ್ ಆಗಿರುತ್ತೆ. ಯಾವ ಡೇಟಾನು ಮೈಕ್ರೋಸಾಫ್ಟ್ಗೆ ಶೇರ್ ಆಗಲ್ಲ.
ಆಗಿದೆ ಪ್ರೊಸೆಸ್. OS ಇನ್ಸ್ಟಾಲೇಷನ್ ಆಯಿತು. ಈಗ ಡೆಸ್ಕ್ಟಾಪ್ ಮೇಲೆ ಮೈ ಕಂಪ್ಯೂಟರ್ ಅಥವಾ ದಿಸ್ ಪಿ ಸಿ ಅಪ್ಲಿಕೇಶನ್ ಬೇಕು ನನಗೆ. ರೈಟ್ ಕ್ಲಿಕ್ ಮಾಡ್ತಾ ಇದ್ದೀನಿ, ಪರ್ಸನಲೈಸ್, ಥೀಮ್ಸ್ ಇದೆ, ಇಲ್ಲಿ ಥೀಮ್ಸ್ಗೆ ಹೋಗಿ ಸ್ಕ್ರಾಲ್ ಡೌನ್, ಡೆಸ್ಕ್ಟಾಪ್ ಐಕಾನ್ ಸೆಟ್ಟಿಂಗ್ ಅಂತಿದೆ, ಸೆಲೆಕ್ಟ್ ಮಾಡಿ. ಇಲ್ಲಿ ಕಂಪ್ಯೂಟರ್ ಅಂತಿದೆ, ಸೆಲೆಕ್ಟ್ ಮಾಡಿ, ಅಪ್ಲೈ ಕೊಡಿ. ನಿಮಗೆ ಇದ್ರ ಲೋಗೋ ಏನಾದರೂ ಚೇಂಜ್ ಆಗಬೇಕು ಅಂತಂದರೆ ಚೇಂಜ್ ಲೋಗೋ ಕೊಡಿ. ನಿಮಗೆ ಯಾವ ಲೋಗೋ ಇಷ್ಟ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ಸೊ ನನಗೆ ಡಿಫಾಲ್ಟ್ ಲೋಗೋ ಇರಲಿ, ನಾನು ಯಾವುದು ಚೇಂಜ್ ಮಾಡ್ತಿಲ್ಲ. ಓಕೆ, ಕ್ಲೋಸ್ ಮಾಡಿ. ನೆಕ್ಸ್ಟ್ ಡ್ರೈವರ್ಸ್ ಇನ್ಸ್ಟಾಲ್ ಮಾಡೋದು. ದಿಸ್ ಪಿ ಸಿ ಮೇಲೆ ರೈಟ್ ಕ್ಲಿಕ್ ಮಾಡಿ, ಮ್ಯಾನೇಜ್, ಡಿವೈಸ್ ಮ್ಯಾನೇಜರ್. ಯಾವ ಡ್ರೈವರ್ಸ್ ಇನ್ಸ್ಟಾಲ್ ಆಗಿರಲ್ಲ ಈ ಥರ ಎಲ್ಲೋ ಸಿಮ್ ಮಾರ್ಕ್ ಇರುತ್ತೆ, ಅದರ ಮೇಲೆ ರೈಟ್ ಕ್ಲಿಕ್ ಮಾಡಿ, ಅಪ್ಡೇಟ್ ಡ್ರೈವರ್ಸ್ ಕೊಡಿ. ಅದಾದಮೇಲೆ ಸರ್ಚ್ ಆಟೋಮೆಟಿಕಲಿ ಕೊಡಿ. ಇದನ್ನು ಮಾಡೋದಕ್ಕಿಂತ ಮುಂಚೆ ಮೊದಲು ಇಂಟರ್ನೆಟ್ ಕನೆಕ್ಷನ್ ಚೆಕ್ ಮಾಡ್ಕೊಳ್ಳಿ. ಇಂಟರ್ನೆಟ್ ಕರೆಕ್ಟಾಗಿ ಕನೆಕ್ಟ್ ಆಗಿದೆ ಅಂತ ಅಂದಮೇಲೆ ಸರ್ಚ್ ಕೊಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ